ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೇಂದ್ರ ಸರ್ಕಾರ ಸಿಜೆಪಿ ನಡುವೆ ಮೂರನೇ ಸುತ್ತಿನ ಮಾತುಕತೆ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಮೀಟಿಂಗ್. ಮೊದಲ ಬೇಡಿಕೆ ಈಡೇರಿದ್ದು, ಇನ್ನೆರಡು ಬೇಡಿಕೆಗಳು ಪೆಂಡಿಂಗ್ ಇದ್ದಾವೆ. ಮೊದಲ ಬೇಡಿಕೆ ಈಡೇರಿದ್ದು, ಇನ್ನೆರಡು ಬೇಡಿಕೆಗಳು ಪೆಂಡಿಂಗ್ ಇದ್ದಾವೆ. ಕೇಂದ್ರ ಸಚಿವರ ಜೊತೆ ಎರಡು ಬೇಡಿಕೆಗಳನ್ನ ಪ್ರಸ್ತಾಪಿಸಿದ ಸಿಜೆಪಿ. ಇನ್ನು ಸಚಿವ ಜೆಪಿ ನಡ್ಡಾ ಜಿತೇಂದ್ರ ಸಿಂಗ್ ಜೊತೆ ಸಿಜೆಪಿ ಮೀಟಿಂಗ್ ಅನ್ನ ಮಾಡಲಿದೆ. ಸಿಜೆಪಿ ವಕ್ತಾರ ಸೌರವ್ ದಾಸ್, ಅಶುತೋಷ್ ರಂಕಾ ಭಾಗಿಯಾಗಿದ್ದಾರೆ. ಸರ್ಕಾರ ಸಿಜೆಪಿ ಮೂರನೇ ಸುತ್ತಿನ ಮಾತುಕತೆಯತ್ತ ಎಲ್ಲರ ಚಿತ್ತ. ಇನ್ನು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಮಣಿದಿರುವಂತದ್ದು. ಇನ್ನು ಸಿಜೆಪಿ ಪಾರ್ಟಿ ಕೇಂದ್ರ ಸರ್ಕಾರದ ಮುಂದೆ ಮೂರು ಬೇಡಿಕೆಗಳನ್ನ ಇಟ್ಟಿತ್ತು. ಒಂದು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕು. ಇನ್ನೊಂದು, ಯಾರೆಲ್ಲ ನೀಟ್ ಅಕ್ರಮದಲ್ಲಿ ನೀಟ್ ವಿಷಯದಲ್ಲಿ ಯಾರೆಲ್ಲ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅವರಿಗೆ 1 ಕೋಟಿ ರೂಪಾಯಿಯನ್ನ ನೀಡಬೇಕು ಅಂತ ಹೇಳಿತ್ತು. ಆದರೆ ಈಗ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಮೊದಲ ಬೇಡಿಕೆ ಕೂಡ ಈಡೇರಿದೆ. ಈಗ ಸರ್ಕಾರ ಸಿಜೆಪಿ ಮೂರನೇ ಸುತ್ತಿನ ಮಾತುಕತೆಯತ್ತ ಎಲ್ಲರ ಚಿತ್ತ ಈಗ ನೆಟ್ಟಿರುವಂತದ್ದು. ಸಚಿವ ಜೆಪಿ ನಡ್ಡಾ ಜಿತೇಂದ್ರ ಸಿಂಗ್ ಜೊತೆ ಸಿಜೆಪಿ ಮೀಟಿಂಗ್ ಅನ್ನ ಮಾಡಲಿದೆ. ಸಿಜೆಪಿ ವಕ್ತಾರ ಸೌರವ್ ದಾಸ್, ಅಶುತೋಷ್ ರಂಕಾ ಭಾಗಿಯಾಗಲಿದ್ದಾರೆ. ಇನ್ನು ಮೂರನೇ ಸುತ್ತಿನ ಮಾತುಕತೆಯತ್ತ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಇಂದು ಮಧ್ಯಾಹ್ನ 3:30ಕ್ಕೆ ಸಿಜೆಪಿ ಹಾಗೂ ಸರ್ಕಾರದ ಸಭೆ ಮಾತುಕತೆಯನ್ನ ಮಾಡ್ತಾರೆ ಅಂತ ಹೇಳಿ ಈ ಹಿಂದೆ ಹೇಳಿತ್ತು. ಆದರೆ ಈಗಾಗಲೇ ಒಂದ್ ಕಡೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಈಗ ಮಣಿದಿರುವಂಥದ್ದು. ಪ್ರಧಾನಿ ಮೋದಿಗೆ 2 ಪುಟಗಳ ಪತ್ರವನ್ನ ಧರ್ಮೇಂದ್ರ ಪ್ರಧಾನ್ ಅವರು ಬರೆದಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಸಿಜೆಪಿ ನಡುವೆ ಮೂರನೇ ಸುತ್ತಿನ ಮಾತುಕತೆ ಆಗಲಿದೆ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಮೀಟಿಂಗ್. ಕೇಂದ್ರ ಸಚಿವರ ಜೊತೆ 2 ಬೇಡಿಕೆಗಳನ್ನು ಈಗಾಗಲೇ ಸಿಜೆಪಿ ಪಾರ್ಟಿ ಪ್ರಸ್ತಾಪಿಸಿದೆ. ಈಗಾಗಲೇ ಒಂದ್ ಕಡೆ ಸಿಜೆಪಿ ಪಾರ್ಟಿ 3 ಬೇಡಿಕೆಗಳನ್ನು ಇಟ್ಟಿತ್ತು. ಅದರಲ್ಲಿ ಕೇಂದ್ರ ಸರ್ಕಾರ ಈಗ 1 ಬೇಡಿಕೆಯನ್ನ ಈಡೇರಿಸಿರುವಂಥದ್ದು. ಇನ್ನೂ ಕೂಡ 2 ಬೇಡಿಕೆಗಳು ಈಡೇರುವ ತನಕ ಇದೇ ರೀತಿಯಾಗಿ ಜಂತರ್ ಮಂತರ್ನಲ್ಲಿ ನಮ್ಮ ಪ್ರತಿಭಟನೆ ಹೀಗೆ ಇರುತ್ತೆ ಅಂತ ಹೇಳಿ ಸಿಜೆಪಿ ಪಾರ್ಟಿ ಕೂಡ ಈಗ ಹೇಳಿದೆ. ಹಾಗಾದ್ರೆ ಜಂತರ್ ಮಂತರ್ನಲ್ಲಿ ಒಂದ್ ಕಡೆ ವಿದ್ಯಾರ್ಥಿಗಳು ಕಳೆದ 1 ತಿಂಗಳಿನಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದ ಪ್ರತಿಭಟನೆ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿದಿರುವಂಥದ್ದು. ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಿದ್ದಾರೆ. ಜಂತರ್ ಮಂತರ್ನಲ್ಲಿ ನಮ್ಮ ಹೋರಾಟ ಮುಗಿದಿಲ್ಲ, ನಾವು ಈಗಲೇ ಜಂತರ್ ಮಂತರ್ನಿಂದ ಹೋಗಲ್ಲ. ಸದ್ಯ ನಮ್ಮ ಬೇಡಿಕೆಗಳಲ್ಲಿ ಈಡೇರಿರೋದು ಒಂದೇ ಒಂದು. 3 ಬೇಡಿಕೆಗಳಲ್ಲಿ ಈಡೇರಿರೋದು ಒಂದು. ಇನ್ನು ನಮ್ಮ 2 ಡಿಮ್ಯಾಂಡ್ಗಳು ಕೂಡ ಇನ್ನು ಬಾಕಿ ಇದೆ. ಆ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಾವು ಇಲ್ಲಿಂದ ಹೋಗಲ್ಲ. ಇನ್ನು ಸಂಭ್ರಮಾಚರಣೆ ಮಧ್ಯೆ ಅಭಿಜಿತ್ ದೀಪ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು 2ನೇ ಬೇಡಿಕೆ, ಮೃತ ವಿದ್ಯಾರ್ಥಿಗಳಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕು. 3ನೇ ಬೇಡಿಕೆ, ವಿದ್ಯಾರ್ಥಿಗಳ ಮೇಲೆ ಕೇಸನ್ನ ಹಾಕಬಾರ್ದು. ಇನ್ನು ಅಲ್ಲಿ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿರುವಂತಹ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಬಾರ್ದು. ಈ 2 ಬೇಡಿಕೆಗಳು ಈಡೇರಿದ ಮೇಲೆ ನಾವು ಇಲ್ಲಿಂದ ಖಾಲಿ ಮಾಡ್ತೀವಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಈಗಲೇ ಜಂತರ್ ಮಂತರ್ನಿಂದ ಹೋಗೋದಿಲ್ಲ. ಸದ್ಯ ನಮ್ಮ ಬೇಡಿಕೆಗಳಲ್ಲಿ ಈಡೇರಿರುವುದು ಒಂದೇ ಒಂದು ಬೇಡಿಕೆ. ಇನ್ನೂ 2 ಬೇಡಿಕೆಗಳು ಕೂಡ ಇನ್ನೂ ಬಾಕಿ ಇದ್ದಾವೆ. ಆ 2 ಬೇಡಿಕೆಗಳು ಈಡೇರೋ ತನಕ ನಾವು ಇಲ್ಲಿಂದ
ಜಾಗವನ್ನ ಖಾಲಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಭಿಜಿತ್ ದೀಪ್ಕೆ. मिलना चाहिए ना 1 करोड़ का मुआवजा उन सारे परिवारों को। और दूसरा ये जो पुलिस वाले गुंडों ने हरकत करी थी 20 तारीख को, उसके ऊपर पुलिस वालों के ऊपर एक्शन तो होना ही चाहिए। डीसीपी संदीप लांबा, एसीपी अजय शर्मा, सचिन शर्मा, ये जो लाठियां चलाई है ना अपने अमित शाह और मोदी के नाम पर, अभी एक इस्तीफा हुआ है, याद रखना कॉकरोच से पंगा नहीं लेना है। अगर एक मंत्री का इस्तीफा ले सकते हो तो तुम लोग क्या हो, तुम्हारी हमने लाठियां खा ली, सर फुड़वा लिया। इस देश के स्टूडेंट्स ने बहुत हिम्मत वाला काम करा है। तो 20 जुलाई के बाद और 20 जुलाई मिलना चाहिए ना 1 करोड़ का मुआवजा उन सारे परिवारों को। और दूसरा ये जो पुलिस वाले गुंडों ने हरकत करी थी 20 तारीख को, उसके ऊपर पुलिस वालों के ऊपर एक्शन तो होना ही चाहिए। डीसीपी संदीप लांबा, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಕಡ ಡೈಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಒಂದ್ ಕಡೆ ಸಿಜೆಪಿ ಪಾರ್ಟಿಗೆ ಒಂದು ಗೆಲುವು ಸಿಕ್ಕಂತಾಗಿದೆ. ಆದ್ರೆ ಈಗ ಸಿಜೆಪಿ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರು 2 ಬೇಡಿಕೆಗಳು ಈಡೇರೋ ತನಕ ನಾವು ಇಲ್ಲಿಂದ ಕದಲಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಅಂಕಿತಾ, ನಿನ್ನೆ ಅಷ್ಟೇ 2ನೇ ಸುತ್ತಿನ ಮಾತುಕತೆಯನ್ನು CJPಯ ಯುವಕರ ಜೊತೆ JP ನಡ್ಡಾ ಮತ್ತು ಸಚಿವರುಗಳು ಮಾಡಿದರು. ಅದಾದ ಬಳಿಕ CJP ಅವರು ಇಟ್ಟಂತಹ ಷರತ್ತುಗಳನ್ನು ಅಮಿತ್ ಶಾ ಅವರ ಜೊತೆ ಚರ್ಚೆ ಮಾಡಿ ತದಬಳಿಕ ಅಂತಿಮವಾದಂತಹ ಒಂದು ಉತ್ತರವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಅನ್ನುವಂಥದ್ದನ್ನು ಹೇಳಿದರು. ಇವತ್ತು ಆ ಉತ್ತರ ಕೊಡಬೇಕಾಗಿತ್ತು. ಆ ಸಂದೇಶ ತರೋದಕ್ಕೂ ಮೊದಲೇ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆ ರಾಜೀನಾಮೆ ಪತ್ರವನ್ನು ರವಾನೆಯನ್ನು ಮಾಡಿದ್ದಾರೆ. ಈಗ ನಿನ್ನೆ ನಡೆದಂತಹ 2ನೇ ಸುತ್ತಿನ ಮಾತುಕತೆಯಲ್ಲಿ 3 ಷರತ್ತುಗಳನ್ನು ಇಟ್ಟಿದ್ದರು. ಅದರಲ್ಲಿ ಒಂದು ಷರತ್ತು ಈಡೇರಿಕೆ ಆಗಿದೆ. ಇನ್ನೆರಡು ಷರತ್ತುಗಳು, ಒಂದು ಯುವಕರ ಮೇಲೆ ಹಾಕಿದ್ದಂತಹ ಕೇಸುಗಳು ಮತ್ತು FIRಗಳನ್ನು ವಾಪಸ್ ತೆಗಿಬೇಕು ಅಂತ, FIRಗಳು ವಾಪಸ್ ತೆಗಿಬೇಕು ಅಂತ. ಮತ್ತೊಂದು 21 ಜನ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ಬಳಿಕ ಅವರ ಕುಟುಂಬಗಳಿಗೆ ತಲಾ ಒಬ್ಬರಿಗೆ 1 ಕೋಟಿ ರೂಪಾಯಿ ಅಂತೆ ಪರಿಹಾರ ಧನವನ್ನು ಕೊಡಬೇಕು ಅನ್ನುವಂಥ ಒಂದು ಷರತ್ತನ್ನು ಹಾಕಿದರು. ಹೀಗಾಗಿ 2 ಷರತ್ತುಗಳು ಬಗ್ಗೆ ಮತ್ತೆ CJPಯ ಮುಖಂಡರುಗಳು ಮಾತಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆದ ಬಳಿಕ ಒಂದು ರೀತಿ ಸಂಭ್ರಮೋತ್ಸವ ಆಯಿತು. ಸಂಭ್ರಮೋತ್ಸವ ಸಂದರ್ಭದಲ್ಲಿ ಮಾತನಾಡಿದಂತಹ ದೀಪ್ಕೆ ಅವರು, ನಮ್ಮ ಬೇಡಿಕೆ ಇನ್ನೂ ಕೂಡ ಈಡೇರಿಲ್ಲ, ಆ 2 ಬೇಡಿಕೆಗಳು ಈಡೇರಿದರೆ ತದಬಳಿಕ ನಾವು ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳಿದರು. ಹೀಗಾಗಿ ಇವತ್ತು 3ನೇ ಸುತ್ತಿನ ಮಾತುಕತೆ ಇದೆ. 3ನೇ ಸುತ್ತಿನ ಮಾತುಕತೆ ಹಿನ್ನೆಲೆಯಲ್ಲಿ ಈಗಾಗಲೇ JP ನಡ್ಡಾ ಮತ್ತು ಸಚಿವರು ಕಾನ್ಸ್ಟಿಟ್ಯೂಷನಲ್ ಕ್ಲಬ್ಗೆ ಆಗಮಿಸಿದ್ದಾರೆ. ನಿನ್ನೆ ಇದೇ ಸ್ಥಳದಲ್ಲಿ ಸಭೆ ಆಗಿತ್ತು. ಅದೇ ಸ್ಥಳದಲ್ಲಿ ಈಗ ಮತ್ತೊಂದು ಸಭೆ ಆಗ್ತಾ ಇರುವಂಥ ಇವತ್ತಿನ ಸಭೆ. ಬಹುತೇಕ JP ನಡ್ಡಾ ಅವರು ನೀವು ಏನು ಷರತ್ತು ಹಾಕಿದ್ರಿ ಆ ಷರತ್ತಿಗೆ ತಕ್ಕಂತೆ ಸಚಿವರ ರಾಜೀನಾಮೆ ಕೊಟ್ಟಿರೋದ್ರಿಂದ ತಮ್ಮ ಪ್ರತಿಭಟನೆಯನ್ನು ಹಿಂತೆಗಿಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ಬೋದು. ಅದಕ್ಕೆ ಆ ಸಂದರ್ಭದಲ್ಲಿ ಸಹಜವಾಗಿ ಇನ್ನೆರಡು ಬೇಡಿಕೆಗಳಿವೆ ಏನಿದ್ದಾವೆ ಆ ಬೇಡಿಕೆಗಳನ್ನು ಪುನರುಚ್ಚಾರ ಮಾಡುವಂಥ ಒಂದು ಕೆಲಸ ಯುವಕರು ಮಾಡ್ತಾರೆ. ಯುವಕರ ಟೀಮಿಂದ ಯಾರು ಹೋಗ್ತಾರೋ ಅವ್ರು ಮಾಡ್ತಾರೆ. ಹೀಗಾಗಿ ಆ ಎರಡೂ ಬೇಡಿಕೆಗಳಿಗೂ ಒಪ್ಕೊಂಡಿದ್ದೆ ಆದರೆ ಬಹುತೇಕ ಇಂದು ಸಂಜೆ ಒಳಗಾಗಿ ಈ ಪ್ರತಿಭಟನೆಗೆ ತೆರೆ ಬೀಳುವಂಥ ಒಂದು ಸಾಧ್ಯತೆ ಇದೆ. 22 ದಿನಗಳ ಹಿಂದೆ ಆರಂಭ ಆದಂತಹ ಜಂತರ್ ಮಂತರ್ ಈ ಪ್ರತಿಭಟನೆ ಈಗ 22 ದಿನಗಳ ಬಳಿಕ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಇದು ತೆರೆ ಬೀಳುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಆದರೆ ಇನ್ನೆರಡು ಷರತ್ತುಗಳಿಗೆ ಕೇಂದ್ರ ಸರ್ಕಾರ ಯಾವ ನಿಲುವು ಮತ್ತು ನಿರ್ಧಾರವನ್ನು ಹೇಳುತ್ತೆ CJP ಮುಖಂಡರುಗಳ ಮುಂದೆ ಅನ್ನೋದ್ರ ಮೇಲೆ ಪ್ರತಿಭಟನೆ ಇವತ್ತೇ ಎಂಡ್ ಆಗುತ್ತಾ ಇಲ್ಲ ಇನ್ನಷ್ಟು ಮುಂದುವರಿತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಅಂಕಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.